ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಚುನಾವಣೆ 3 ವರ್ಷ 3 ಬಾರಿ ರಿಸಲ್ಟ್ ಹೈ ಡ್ರಾಮಾ. ಶೃಂಗೇರಿಗೆ ಯಾರು ಎಂಎಲ್ಎ ಅನ್ನೋ ಪ್ರಶ್ನೆ ಈಗ ಸುಪ್ರೀಂ ಕೋರ್ಟ್ ನತ್ತ ಎಲ್ಲರ ಚಿತ್ತ. ಇನ್ನು ಮತ್ತೆ ಹೈ ಡ್ರಾಮಾಕ್ಕೆ ಸಾಕ್ಷಿಯಾಗುತ್ತಾ ಶೃಂಗೇರಿ ಕ್ಷೇತ್ರ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಇನ್ನು ಒಂದು ಚುನಾವಣೆ 3 ವರ್ಷ 3 ಬಾರಿ ರಿಸಲ್ಟ್ ಹೈ ಡ್ರಾಮಾ. ಶೃಂಗೇರಿಗೆ ಯಾರು ಎಂಎಲ್ಎ ಆಗ್ತಾರೆ? ಹಾಗಾದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನತ್ತ ಹೋಗಿದೆ. ಇಂದು ಮತ್ತೆ ಹೈ ಡ್ರಾಮಾಕ್ಕೆ ಸಾಕ್ಷಿಯಾಗುತ್ತಾ ಶೃಂಗೇರಿ ಕ್ಷೇತ್ರ. ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ರಾಜೇಗೌಡ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯಾಗುತ್ತೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಗೆದ್ದು ಬೀಗಿದ್ದ ಜೀವರಾಜ್ ಮರು ಎಣಿಕೆ ವೇಳೆ ಅಂಚೆ ಮತಪತ್ರ ತಿರುಚಲಾಗಿದೆ ಅಂತ ಹೇಳಿ ರಾಜೇಗೌಡ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ಮರು ಎಣಿಕೆ ಫಲಿತಾಂಶದ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿದ್ದ ರಾಜೇಗೌಡ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಮಧ್ಯಂತರ ಆದೇಶವನ್ನ ನೀಡಿದ್ದ ಸುಪ್ರೀಂ ಕೋರ್ಟ್ ಮರು ಎಣಿಕೆಯ ದಾಖಲೆ ಸಲ್ಲಿಸುವಂತೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಆದೇಶವನ್ನ ಹೊರಡಿಸಿದೆ. ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಮಾಜಿ ಎಂಎಲ್ಎ ಆಗಿದ್ರು ಜೀವರಾಜ್. ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ರಾಜೇಗೌಡರು ಅರ್ಜಿ ವಿಚಾರಣೆ ಆಗುತ್ತೆ.